ಈಗ ಸಭೆ ಇದೆ ಪ್ರಮುಖವಾಗಿ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆ ಅವರು ಸುಮಾರು 2 ತಿಂಗಳಲ್ಲೇ ಅವರೆಲ್ಲರೂ ಒಟ್ಟಾಗಿ ಕುಮಾರಣ್ಣನೇ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅವ್ರ ಒತ್ತಾಯ ಇದೆ. ಮಂಡ್ಯ ಜಿಲ್ಲೆಯವ್ರದ್ದು, ಮಂಡ್ಯ ಜಿಲ್ಲೆ ಜನತೆ, ಮುಖಂಡರುಗಳು, ಹಿರಿಯ ನಾಯಕರುಗಳು ಎಲ್ಲ ಜನತೆಯ ಒತ್ತಾಯ ನಾವು ಮಂಡ್ಯದಲ್ಲಿ ಸಭೆ ಮಾಡಿದ್ವಿ. ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಎಲ್ಲರೂ ಕೂಡ ಇದ್ರು. ಆವತ್ತು ಕೂಡ ಬೇರೆಯವ್ರ ಹೆಸರ ಎತ್ತಕ್ಕೆ ಅವ್ರು ಬಿಡಲಿಲ್ಲ. ಒಂದೇ ಮಾತು ಅವ್ರದ್ದು, ನೀವು ನಿಲ್ಲೇಬೇಕು, ನೀವು ಆಗದೆ ಇದ್ರೆ ನಿಖಿಲ್ ಅವ್ರು ನಿಲ್ಲಿಸಬೇಕು. ಈ ಎರಡೂ ಒತ್ತಾಯಗಳನ್ನ ಆವತ್ತಿನ ಸಭೆಯಲ್ಲಿ ಅವ್ರು ಮಾಡಿದ್ದಾರೆ. ಇವತ್ತು ಅದಕ್ಕೋಸ್ಕರನೇ ಮಂಡ್ಯ, ಮೈಸೂರು ಲೋಕಸಭಾ ಕ್ಷೇತ್ರದ ಜನತಾದಳದ ನಾಯಕರುಗಳನ್ನು ಕೂಡ ಇವತ್ತು ಕರೆದಿದ್ದೀವಿ. ರಾಜ್ಯ ಕೋರ್ ಕಮಿಟಿನೂ ಕೂಡ ಇವತ್ತು ಕರೆದಿದ್ದೀವಿ. ಆ ಸಭೆಯಲ್ಲಿ ಎಲ್ಲವನ್ನೂ ಕೂಡ ಇವತ್ತು ಇತ್ಯರ್ಥ ಮಾಡ್ತೀವಿ. ಅಂದ್ರೆ ಇವಾಗ ಬಹುತೇಕ ಕುಮಾರಸ್ವಾಮಿ ಅವರು ನಿಲ್ಲೋದು ಪಕ್ಕನೇ ಸರ್. ಇವತ್ತು ಇತ್ಯರ್ಥ ಆಗುತ್ತೆ. ಕುಮಾರಣ್ಣವರು ಮನಬಿಚ್ಚಿ ಮಾತಾಡ್ತಾರೆ. ಕೋಲಾರದಲ್ಲಿ ಕೂಡ ಒಂದಷ್ಟು ಟಿಕೆಟ್ ಗೊಂದಲ ಇರುವಂತದ್ದು ಅವರು ಆಕಾಂಕ್ಷಿಸಿದ್ದಾರೆ. ಇದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಕೋಲಾರ ಗೊಂದಲನೇ ಇಲ್ಲ ಎಲ್ಲ. ಈಗ ಕೋಲಾರ, ಇಡೀ ಕೋಲಾರ ಒಗ್ಗಟ್ಟಾಗಿದ್ದಾರೆ. ಎಲ್ಲರೂ ಕೂಡ ಕೋಲಾರ ಜನತೆ ಸಿಗುತ್ತೋ ಇಲ್ಲೋ ಅಂತಕ್ಕಂಥ ಅನುಮಾನ ಇತ್ತು. ಈಗ ನಮ್ಮ MP ಆಗಿದ್ದಂತ ಮುನ್ಸ್ವಾಮಿ ಅವರೇ ಕುಮಾರಣ್ಣನ ಭೇಟಿ ಮಾಡಕ್ ಬರ್ತಾ ಇದ್ದಾರೆ. ಇಲ್ಲೇ ಬರ್ತಿದ್ದಾರೆ. ಬಹಳ ಮೊದಲನೇ ಗೆಲುವಿನ ಕ್ಷೇತ್ರನೇ ಕೋಲಾರ ಆಗ್ತಾ ಇದೆ. ಕೇವಲ 3 ದಿನದಲ್ಲಿ ಎಲ್ಲರ ಮನಸ್ಸು ಪರಿವರ್ತನೆ ಆಗಿದೆ. ಇಲ್ಲಿ JDS ಪಕ್ಷ ಗೆಲ್ಲಿಸಬೇಕು ಅಂತಕ್ಕಂಥದ್ದು ಯಾವಾಗ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಮ್ಮ ರಾಜ್ಯಾಧ್ಯಕ್ಷರ ಮನವಿಗೆ ಹೋಗೊಟ್ಟು ಕೋಲಾರವನ್ನು ನಮಗೆ ಬಿಟ್ಟರು, ಆವತ್ತಿಂದ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಚನ್ನಪಟ್ಟಣ ಬಿಡಬಾರ್ದು ಅಂತ ಹೇಳಿ ಅಲ್ಲಿನ ಕಾರ್ಯಕರ್ತರ ಒತ್ತಡ ಕೂಡ ಇದೆ. ಚನ್ನಪಟ್ಟಣದವರು ಅಭಿಮಾನ, ರಾಮನಗರದಲ್ಲೂ ಅದೇ ಅಭಿಮಾನ, ಚನ್ನಪಟ್ಟಣದಲ್ಲೂ ಅದೇ ಅಭಿಮಾನ, ಎಲ್ಲಕ್ಕಿಂತ ಜಾಸ್ತಿ ಮಂಡ್ಯದಲ್ಲಿ ಅಭಿಮಾನ. ಮಂಡ್ಯದವ್ರಿಗೆ ಅವ್ರಿಗೇನಾಗಿದೆ, ಅವ್ರು ಕಳೆದ ಬಾರಿ ಸೋತಿರ್ತಕ್ಕಂಥ ನೋವಿದೆ. ಆ ಕಳೆದ ಬಾರಿ ಸೋತಿರ್ತಕ್ಕಂಥ ನೋವು ತೀರ್ಸ್ಕೋಬೇಕು ಅಂದ್ರೆ ಇಲ್ಲೇ ನಿಂತು ಗೆಲ್ಸ್ಬೇಕು ಅನ್ನೋದು ಅವ್ರ ಗುರಿ. ಈಗ ಸಭೆ ಇದೆ ಪ್ರಮುಖವಾಗಿ ಮಂಡ್ಯದಲ್ಲಿ ನಾನು ಹೇಳಿದೆ ಮಂಡ್ಯ ಜಿಲ್ಲೆ ಅವರು ಸುಮಾರು 2 ತಿಂಗಳಲ್ಲೇ ಅವರೆಲ್ಲರೂ ಒಟ್ಟಾಗಿ ಕುಮಾರಣ್ಣನೇ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅವ್ರ ಒತ್ತಾಯ ಇದೆ. ಮಂಡ್ಯ ಜಿಲ್ಲೆಯವ್ರದ್ದು, ಮಂಡ್ಯ ಜಿಲ್ಲೆ ಜನತೆ, ಮುಖಂಡರುಗಳು, ಹಿರಿಯ ನಾಯಕರುಗಳು ಎಲ್ಲ ಜನತೆಯ ಒತ್ತಾಯ ನಾವು ಮಂಡ್ಯದಲ್ಲಿ ಸಭೆ ಮಾಡಿದ್ವಿ. ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣ ಎಲ್ಲರೂ ಕೂಡ ಇದ್ರು. ಆವತ್ತು ಕೂಡ ಬೇರೆಯವ್ರ ಹೆಸರ ಎತ್ತಕ್ಕೆ ಅವ್ರು ಬಿಡಲಿಲ್ಲ. ಒಂದೇ ಮಾತು ಅವ್ರದ್ದು, ನೀವು ನಿಲ್ಲೇಬೇಕು, ನೀವು ಆಗದೆ ಇದ್ರೆ ನಿಖಿಲ್ ಅವ್ರು ನಿಲ್ಲಿಸಬೇಕು. ಈ ಎರಡೂ ಒತ್ತಾಯಗಳನ್ನ ಆವತ್ತಿನ ಸಭೆಯಲ್ಲಿ ಅವ್ರು ಮಾಡಿದ್ದಾರೆ. ಇವತ್ತು ಅದಕ್ಕೋಸ್ಕರನೇ ಮಂಡ್ಯ, ಮೈಸೂರು ಲೋಕಸಭಾ ಕ್ಷೇತ್ರದ ಜನತಾದಳದ ನಾಯಕರುಗಳನ್ನು ಕೂಡ ಇವತ್ತು ಕರೆದಿದ್ದೀವಿ. ರಾಜ್ಯ ಕೋರ್ ಕಮಿಟಿನೂ ಕೂಡ ಇವತ್ತು ಕರೆದಿದ್ದೀವಿ. ಆ ಸಭೆಯಲ್ಲಿ ಎಲ್ಲವನ್ನೂ ಕೂಡ ಇವತ್ತು ಇತ್ಯರ್ಥ ಮಾಡ್ತೀವಿ. ಅಂದ್ರೆ ಇವಾಗ ಬಹುತೇಕ ಕುಮಾರಸ್ವಾಮಿ ಅವರು ನಿಲ್ಲೋದು ಪಕ್ಕನೇ ಸರ್. ಇವತ್ತು ಇತ್ಯರ್ಥ ಆಗುತ್ತೆ. ಕುಮಾರಣ್ಣವರು ಮನಬಿಚ್ಚಿ ಮಾತಾಡ್ತಾರೆ. ಕೋಲಾರದಲ್ಲಿ ಕೂಡ ಒಂದಷ್ಟು ಟಿಕೆಟ್ ಗೊಂದಲ ಇರುವಂತದ್ದು ಅವರು ಆಕಾಂಕ್ಷಿಸಿದ್ದಾರೆ. ಇದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಕೋಲಾರ ಗೊಂದಲನೇ ಇಲ್ಲ ಎಲ್ಲ. ಈಗ ಕೋಲಾರ, ಇಡೀ ಕೋಲಾರ ಒಗ್ಗಟ್ಟಾಗಿದ್ದಾರೆ. ಎಲ್ಲರೂ ಕೂಡ ಕೋಲಾರ ಜನತೆ ಸಿಗುತ್ತೋ ಇಲ್ಲೋ ಅಂತಕ್ಕಂಥ ಅನುಮಾನ ಇತ್ತು. ಈಗ ನಮ್ಮ MP ಆಗಿದ್ದಂತ ಮುನ್ಸ್ವಾಮಿ ಅವರೇ ಕುಮಾರಣ್ಣನ ಭೇಟಿ ಮಾಡಕ್ ಬರ್ತಾ ಇದ್ದಾರೆ. ಇಲ್ಲೇ ಬರ್ತಿದ್ದಾರೆ. ಬಹಳ ಮೊದಲನೇ ಗೆಲುವಿನ ಕ್ಷೇತ್ರನೇ ಕೋಲಾರ ಆಗ್ತಾ ಇದೆ. ಕೇವಲ 3 ದಿನದಲ್ಲಿ ಎಲ್ಲರ ಮನಸ್ಸು ಪರಿವರ್ತನೆ ಆಗಿದೆ. ಇಲ್ಲಿ JDS ಪಕ್ಷ ಗೆಲ್ಲಿಸಬೇಕು ಅಂತಕ್ಕಂಥದ್ದು ಯಾವಾಗ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಮ್ಮ ರಾಜ್ಯಾಧ್ಯಕ್ಷರ ಮನವಿಗೆ ಹೋಗೊಟ್ಟು ಕೋಲಾರವನ್ನು ನಮಗೆ ಬಿಟ್ಟರು, ಆವತ್ತಿಂದ
ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಚನ್ನಪಟ್ಟಣ ಬಿಡಬಾರ್ದು ಅಂತ ಹೇಳಿ ಅಲ್ಲಿನ ಕಾರ್ಯಕರ್ತರ ಒತ್ತಡ ಕೂಡ ಇದೆ. ಚನ್ನಪಟ್ಟಣದವರು ಅಭಿಮಾನ, ರಾಮನಗರದಲ್ಲೂ ಅದೇ ಅಭಿಮಾನ, ಚನ್ನಪಟ್ಟಣದಲ್ಲೂ ಅದೇ ಅಭಿಮಾನ, ಎಲ್ಲಕ್ಕಿಂತ ಜಾಸ್ತಿ ಮಂಡ್ಯದಲ್ಲಿ ಅಭಿಮಾನ. ಮಂಡ್ಯದವ್ರಿಗೆ ಅವ್ರಿಗೇನಾಗಿದೆ, ಅವ್ರು ಕಳೆದ ಬಾರಿ ಸೋತಿರ್ತಕ್ಕಂಥ ನೋವಿದೆ. ಆ ಕಳೆದ ಬಾರಿ ಸೋತಿರ್ತಕ್ಕಂಥ ನೋವು ತೀರ್ಸ್ಕೋಬೇಕು ಅಂದ್ರೆ ಇಲ್ಲೇ ನಿಂತು ಗೆಲ್ಲಿಸಬೇಕು ಅನ್ನೋದು ಅವ್ರ ಗುರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.